ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 54ರಲ್ಲಿ ಮಾನವೀಯತೆಯನ್ನು ನಡುಗಿಸುವ ಘಟನೆ ಒಂದು ಬೆಳಕಿಗೆ ಬಂದಿದೆ. ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಾಸತಿ ಶಾಲೆಯಲ್ಲಿ ಓದುತ್ತಿದ್ದ 16 ವರ್ಷದ ದೀಪಕ್ ರಾಠೋಡ ಎಂಬ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಶಾಲೆಯ ಸಿಬ್ಬಂದಿಯೇ ಅಮಾನುಷ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಮೂಲಗಳ ಪ್ರಕಾರ ಆರೋಪಿಯಾಗಿರುವ ಅಕ್ಷಯ್ ಇಂದುಲ್ಕರ್ ಎಂಬ ಶಾಲಾ ಸಿಬ್ಬಂದಿ ಬಾಲಕನನ್ನು ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ಪೈಪ್ನಿಂದ ಕ್ರೂರವಾಗಿ ಹೊಡೆದಿದ್ದಾನೆ. ಹಲ್ಲೆಯ ವೇಳೆ ಬಾಲಕ ನೆಲಕ್ಕೆ ಬಿದ್ದು ನೋವಿನಿಂದ ಹೊರಳಾಡುತ್ತಿದ್ದರೂ ಕೂಡ ಆರೋಪಿಯು ಥಳಿಸುವುದನ್ನು ನಿಲ್ಲಿಸಿರಲಿಲ್ಲ ಎಂದು ಸಾಕ್ಷಿಗಳು ಹೇಳಿವೆ. ಇಷ್ಟರಲ್ಲಿ ಇನ್ನೂ ಹೃದಯ ಕದಿಯುವ ವಿಷಯವೆಂದರೆ ಹಲ್ಲೆಯ ವೇಳೆ ಬಾಲಕನ ಕಣ್ಣಿಗೆ ಖಾರದ ಪುಡಿ ಎಸೆದ ಕೃತ್ಯವೂ ನಡೆದಿದೆ. ಈ ಕೃತ್ಯದಲ್ಲಿ ಆರೋಪಿಯ ಪತ್ನಿಯೂ ಭಾಗಿಯಾಗಿದ್ದಾಳೆ ಎಂಬ ಮಾಹಿತಿ ದೊರಕಿದೆ. ತಕ್ಷಣ ಪೋಷಕರು ಶಾಲೆಯ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು. ಸ್ಥಳಕ್ಕೆ ನವನಗರ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು ಬಾಲಕನ ಆರೋಗ್ಯ ಸ್ಥಿತಿ ಕುರಿತು ಮಾಹಿತಿ ಪಡೆದಿದ್ದಾರೆ. ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ್ದು ತನಿಖೆ ಮುಂದುವರಿದಿದೆ. ಬುದ್ಧಿಮಾಂದ್ಯ ಹಾಗೂ ವಿಶೇಷ ಮಕ್ಕಳ ಮೇಲೆ ನಡೆಯುವ ಇಂತಹ ಅಮಾನುಷ ಕೃತ್ಯಗಳು ಸಮಾಜದ ಮನಸ್ಸನ್ನು ನಲುಗಿಸುತ್ತಿವೆ. ನಾಗರಿಕ ವಲಯದಿಂದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಹೆಚ್ಚುತ್ತಿದೆ. ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ, ಬಾಗಲಕೋಟೆಯಿಂದ ವರದಿಗಾರರು ರಾಘವೇಂದ್ರ ಕಾಟವ ವರದಿ. ಈಗ ನಾವು ಹೋದ್ರೆ ಯಾ ಮೀಡಿಯಾದವರು ಬೇಕಾದ ಹರ್ಕೋತಾರೆ ಅಂತಂದ್ರೆ ಹುಡುಗ ಏನ್ ಸಮಸ್ಯೆ ಇಲ್ಲ ಒಳಗ ಬೆಳಗಾಕ ದುಡಿಯಾಕಿರ್ತೀರಿ ನಾವು ಎದಕ್ ಬಿಡ್ತೀರಿ ಸರ್? ಯಾಪರಿ ಅನ್ಕೂಲ ಹುಡುಗಿಗೆ ಮುಟ್ಟಾಗ ಬಂದತ್ ಹೇಳ್ತಾನ್ರಿ ಸರ್. ನಾಳೆ ಬಂದ ನನ್ನ ಹೆಂಡತಿದಾಗ ಬಂದತನವಲ್ರಿ ಮಕ್ಕಳಿಗೆ ಈ ಥರ ಮಾಡಿದಾರ ಅಂದ್ರೆ ನಮಗೂ ಸರಿ ಅನ್ನಿಸ್ತಾ ಇಲ್ಲ ರೀ. ಯಾಕಂದ್ರೆ ಅವರು ತಾಯಿ ತಂದೆ ಮುದೋಳಲ್ಲಿ ಇಲ್ಲಿ ಹಾಕ್ಯಾರಂತ ಅದು ನಮಗೆ ಗೊತ್ತಿದ್ದಿಲ್ಲ ರೀ. ಯಾಕಂದ್ರೆ ಲಮಾಣಿ ಬಂಜಾರ ಅದು ಇದು ಅಂತ ಹೇಳಿ ಅನ್ನಕತ್ತಾನ. ನಾವು ನೋಡೋಕೆ ಬಂದೀವಿ ರೀ. ಬಂದು ಮಕ್ಕಳಿಗೆ ಇದು ಈ ಥರ ಟಾರ್ಚರ್ ಕೊಡೋಣ ನಮಗೂ ಏನು ಸರಿ ಅನ್ನಿಸ್ತಿಲ್ಲ. ಅವ್ರಿಗೆ ಅತಿ ಮೇರಿ ಕಾನೂನು ಕ್ರಮ ತಗೋಬೇಕಾರೆ ಮ್ಯಾಗ ಕಾನೂನು ಕ್ರಮ ತಗೋಬೇಕು. ಈ ಹಾಸ್ಟೆಲ್ಲ ಬಂದ್ ಮಾಡಿಸ್ಬೇಕು. ಅಂದರೆ ತಮ್ಮ ಮಕ್ಕಳು ಅವ್ರ ಮನೆಗಾರು ಹೋಯ್ತಾರೆ, ಸಾಕೋತಾರೆ, ಬಿಡ್ತಾರೆ. ಅವ್ರಿಗೆ ಬಿಟ್ಟಿದ್ದು ಈ ಥರ ಟಾರ್ಚರ್ ಕೊಟ್ಟರೆ ಮನುಷ್ಯ ಹೆಂಗಾಗತ್ತೆ ಗೊತ್ತಾನೆ. ಯಾರ ಬಳಿ ಹೇಳಾಕತ್ತಾಳ ತಾಯಿ 3 ವರ್ಷದಿಂದ ನಾ ಬಾಂಡೆತಿಗೆ ಹಾಕಿದ್ದೀನಿ ರೀ, ಮಕ್ಕಳಿಗೆ ಈ ಥರ ಮಾಡ್ತಾರಂದ್ರೆ ನಮಗೆ ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಆ ಮಕ್ಕಳಿಗೆ ಇಷ್ಟು ಥರ ಆ ತಾಯಿಗೆ ಎಷ್ಟು ತ್ರಾಸ ಆಗ್ತದೆ. ಕಣ್ಣದ ಖಾರದ ಪುಡಿ ಹಚ್ಚೋದಂದ್ರೆ ಕಣ್ಣಾಗ ಖಾರ ಪುಡಿ ಹಾಕೋದು, ಆಮೇಲೆ ಹೆಂಗೆ ಬೇಕಾದಂಗೆ ಬಡಿಯೋದು, ಒಬ್ಬರು ಹಿಡಿಯೋದು ಒಬ್ಬರು ಬಡಿಯೋದು. ಅಂದ್ರೆ ಅವಕ್ಕಿನ್ನೊಬ್ಬಾಕಿ ತಾಯಿನಲ್ರಿ, ಆಕಿಗೂ ಮಕ್ಕಳದ ಹೊಟ್ಲೆದ, ಆಕಿನೊಬ್ಬಾಕಿ ತಾಯಿ ಅಲ್ಲ. ಅವನು ಇಷ್ಟೆಲ್ಲ ಇಟ್ಟಾನಲ್ಲ 45 ಹುಡುಗರು ಅದಾವಂತ, ಅವ್ರಿಗೆಲ್ಲ ಅಷ್ಟು ಜನ ಹಿಡ್ದಾರಲ್ಲ, ಅವ್ರಿಗೆ ಮಕ್ಕಳೇ ಅಲ್ಲ. ಮಕ್ಕಳಂತೆ ತಾಯಿ ತಂದೆ ಅಂತೇಳಿ ಬಿಟ್ಟು ಹೋಗ್ಯಾರಲ್ಲ ಅವ್ರು. ಆ ತಾಯಿ ತಂದೆ ಈ ಟೈಪ್ ಮಾಡಿದ್ರೆ ಅವ್ರಿಗೇನು ಮನುಷ್ಯ ಅಂತ ಇಲ್ಲ, ಮುರುಗಾಗೊಳ್ರಿ ಅವರು. ಇವ್ರಿಗೆ ಏನಾಗ್ಬೇಕಂತ್ರಿ? ಇವ್ರು ಕಾನೂನು ಕ್ರಮ ತಗೋಬೇಕ್ರಿ, ಇವ್ರು ಜೈಲಿಗೆ ಹಿಡಿಬೇಕ್ರಿ ಅವ್ರಿಗೆ. ಯಾಕಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ, ಒಬ್ಬರು ಮಕ್ಳಿಗೆ ಮಾಡ್ಯಾರಂತ 45 ಜನ ಮಕ್ಕಳ್ರಿ ಇವರು. 45 ಜನಗಳಿಗೆ ಎಷ್ಟು ಮಕ್ಳಿಗೆ ಹಿಂಗೆ ಮಾಡ್ಯಾರಂತಾರಲ್ಲ. ಯಾವ ತಾಯಿನೂ ಒಪ್ಪಕ್ಕಾಗಲ್ಲ, ಯಾರು ಒಪ್ಪಬಾರ್ದು ಇದನ್ನು. ಕಾನೂನು ಕ್ರಮ ಕೊಡ್ಬೇಕ್ರಿ, ಕಾನೂನು ಒಪ್ಪಿಸಬೇಕ್ರಿ. ಅಂದ್ರೆ ಇದು ಹಾಸ್ಟೆಲ್ ಅವ್ರಿಗೆ ಇಲ್ಲಿಂದ ಈ ಬೇರೆ ರಾಜ್ಯದವ್ರು ಏನು ಮಾಡ್ಕೋತೀರಿ ಮಾಡ್ಕೋರಿ, ನಮ್ಗೆ ಯಾರು ಏನು ಮಾಡ್ಕೊಳಕ್ಕೆ ನಾ ಏನು ಮಾಡೋದು ಮಾಡ್ತೀನಿ ಅಂತ ಹೇಳ್ತಾಳಂತ ಹೆಣ್ಮಗಳು ಹಾಕಿ. ಅದು ಇದು ಇಲ್ರಿ. ಯಾಕಂದ್ರೆ ಅದು ಸಮಾಜ ಮಾತಾಡೋ ರೀತಿನೂ ಅಲ್ಲ, ಆಮೇಲೆ ಮಕ್ಕಳು ನೋಡೋ ರೀತಿನೇ ಅಲ್ಲ. ಆಕಿಂದ ಇವರು ಕಾನೂನು ಕ್ರಮ ಆಗ್ಬೇಕು. ಕಾನೂನು ಆದ್ರೆ ಕ್ರಮ ಆಗ್ಬೇಕ್ರಿ, ಕಾನೂನು ಕ್ರಮ ಆಗಬೇಕು. ಮತ್ತು ಮಕ್ಕಳಿಗೆಲ್ಲ ನ್ಯಾಯ ಸಿಗ್ಬೇಕ್ರಿ. ಆ ತಂದೆ ತಾಯಿ ಏನು ಕಣ್ಣೀರ ಸುರಿಸಾಕತ್ತಾರಲ್ಲ ಅವ್ರಿಗೂ ನ್ಯಾಯ ಸಿಗ್ಬೇಕ್ರಿ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಇಂದುಮತಿ ನಾಯಕ್ ಅಂತ. ಯಾಕಂದ್ರೆ ನಾವು ಬಂಜಾರ ಸಮಾಜದವ್ರು. ಬಂಜಾರ ಸಮಾಜ